ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕೋಲಾರ ಕಾಳಗದ ಕೋಲಾಹಲವೇ ಎದ್ದಿದೆ. ಟಿಕೆಟ್ ಘೋಷಣೆ ಆಗಬೇಕಿರುವಂತಹ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ನಡುವಿನ ಗುದ್ದಾಟ ಜೋರಾಗಿದ್ದು, ಇದು ಶಾಸಕರು ಮತ್ತು ಸಚಿವರ ರಾಜೀನಾಮೆ ಬೃಹನ್ನಾಟಕಕ್ಕೂ ಕಾರಣವಾಗಿದೆ. ಕೋಲಾರ ಟಿಕೆಟ್ಗಾಗಿ ಸಚಿವ ಶಾಸಕರ ರಾಜೀನಾಮೆಯ ಪ್ರಹಸನ. ಸಭಾಪತಿ ಎದುರಲ್ಲಿ ಹೈಡ್ರಾಮಾ, ರಾಜೀನಾಮೆ ವಾಪಸ್, ಟಾಕ್ ಫೈಟ್. ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಟಿಕೆಟ್ ಫೈನಲ್ ಮಾಡಿರೋ ಕಾಂಗ್ರೆಸ್ಗೆ ಕೋಲಾರ ಕ್ಷೇತ್ರವೇ ಕಗ್ಗಂಟಾಗಿದೆ. ಅಷ್ಟಕ್ಕೂ ಸೋಲಿಲ್ಲದ ಸರದಾರನಂತಿದ್ದ ಕೆಎಚ್ ಮುನಿಯಪ್ಪ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮಂಡಿಯೂರಿದ್ರು. ಕಾಂಗ್ರೆಸ್ನಲ್ಲಿದ್ದ ಬಣ ರಾಜಕೀಯವೇ ಮುನಿಯಪ್ಪ ಸೋಲಿಗೆ ಕಾರಣ ಅನ್ನೋದು ಜಗ್ಗಜಾಹಿರಾಗಿತ್ತು. ವಿಷಯ ಅಂದ್ರೆ ಈ ಚುನಾವಣೆಯಲ್ಲೂ ಅದೇ ಬಣ ರಾಜಕೀಯ ಶುರುವಾಗಿದೆ. ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗಳ ನಡುವಿನ ತಿಕ್ಕಾಟವೇ ಕೋಲಾರ ಕೋಲಾಹಲಕ್ಕೆ ಕಾರಣವಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 1952ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ. ತುಂಬಾ ಬೇಜಾರಾಗಿದೆ. ಮನ್ನಣೆ ಸಿಗದೆ ಇರೋದ್ರಿಂದ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ. ನಾವು 3 ಜನ ಶಾಸಕರಿದ್ದೀವಿ, 2 ವಿಧಾನ ಪರಿಷತ್ ಸದಸ್ಯರು. ಇದು ಬ್ಲಾಕ್ ಮೇಲ್ ಎಲ್ಲ ಆತ ಪುಡ್ಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ. ನಾನು ಕೆಳಮಟ್ಟಕ್ಕೆ ನಿಂತು ಅವರಿಗೂ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ. ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಮುನಿಯಪ್ಪ ಕೋಲಾರದಲ್ಲಿ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡುವಂತೆ ಕೋರಿದ್ದಾರೆ. ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಿಸೋಕೆ ಹೈಕಮಾಂಡ್ ಕೂಡ ಒಲವು ತೋರಿತ್ತು ಎನ್ನಲಾಗ್ತಿದೆ. ಯಾವಾಗ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಾಯಿತು, ರಮೇಶ್ ಕುಮಾರ್ ಬಣ ತಿರುಗಿ ಬಿದ್ದಿತ್ತು. ಕೈಯಲ್ಲಿ ರಾಜೀನಾಮೆ ಪತ್ರ ಹಿಡಿದು ಕೋಲಾರದ ಕಾಂಗ್ರೆಸ್ ಎಂಎಲ್ಎಗಳು ಎಂಎಲ್ಸಿಗಳು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಲ್ಲದೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿರುವಾಗಲೇ ಶಾಸಕರು ಮತ್ತು ಎಂಎಲ್ಸಿಗಳಿಗೆ ರಾಜೀನಾಮೆ ನೀಡದಂತೆ ಸಿಎಂ ಮತ್ತು ಡಿಸಿಎಂ ಮನವಿ ಮಾಡಿದ್ರು. ಅತ್ತ ಡಿಸಿಎಂ ಡಿಕೆಶಿ ಸಹ ಶಿಸ್ತು ಮುಖ್ಯ, ಎಲ್ಲವನ್ನೂ ಬಗೆಹರಿಸ್ತೀವಿ ಎಂದಿದ್ರು. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಅಲ್ಲಿ ಸಚಿವರು ಮಾತಾಡಿದ್ದೀನಿ, ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ ನಾನು ಅವರಿಗೆ ಎಲ್ಲರಿಗೂ ತಿಳಿಸಿದ್ದೇನೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ಸುದ್ದಿಗೆ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಆದರೆ ಅಷ್ಟೊತ್ತಿಗಾಗಲೇ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ, ಸಚಿವ ಎಂಸಿ ಸುಧಾಕರ್ ಹಾಗೂ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ನಜೀರ್ ಅಹಮದ್ ಸೀದಾ ವಿಧಾನಸೌಧಕ್ಕೆ ಆಗಮಿಸಿದರು. ವಿಧಾನ ಪರಿಷತ್ ಸಭಾಪತಿ ಕಚೇರಿಯಲ್ಲಿ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ನಜೀರ್ ಅಹಮದ್ ರಾಜೀನಾಮೆ ಪತ್ರ ತೋರಿಸಿ ಮತ್ತಷ್ಟು ಸಂಚಲನ ಸೃಷ್ಟಿಸಿದರು. ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನೋ ಹೊತ್ತಿಗೆ ಸ್ಥಳಕ್ಕೆ ಸಚಿವ ಭೈರತಿ ಸುರೇಶ್ ಎಂಟ್ರಿ ಕೊಟ್ಟಿದ್ರು. ಮನವೊಲಿಕೆ ಕಸರತ್ತು ನಡೆಸಿದ್ರು. ಸಿಎಂ ಹಾಗೂ ಡಿಸಿಎಂ ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಂತೆ ರಾಜೀನಾಮೆ ಸಲ್ಲಿಸೋಕೆ ಬಂದವರು ವಾಪಸ್ ಆಗಿದ್ರು. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡದೆ ವಾಪಸ್ ತೆರಳಿದ್ರೂ ಹೊಟ್ಟೆಯೊಳಗಿನ ಕಿಚ್ಚು ಮಾತ್ರ ಕಡಿಮೆ ಆಗಿರಲಿಲ್ಲ. ಅದರಲ್ಲೂ ಎಂಎಲ್ಸಿ ನಜೀರ್ ಅಹಮದ್ ಮುನಿಯಪ್ಪ ವಿರುದ್ಧ ಪಟ್ಗೋಸಿ ಪದ ಬಳಸಿ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಮುನಿಯಪ್ಪ ಅವರಷ್ಟು ಕೀಳು ಮಟ್ಟಕ್ಕೆ ಹೋಗಲ್ಲ ಎಂದ್ರು. ಮುನಿಯಪ್ಪನಿಗೆ ಹೋಗ್ಬಿಟ್ಟು ಕೇಳಿ ಬ್ಯಾಗ್ ಇಟ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾಗ ಅವಾಗ ನಾನು ಸಚಿವನಾಗಿದ್ದೆ, ಮಂತ್ರಿ ಆಗಿದ್ದೆ. ಆತ ಪುಡ್ಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ. ಮರ್ತು ಬಿಟ್ಟಿದ್ದಾನ ಕೇಳಿ. ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಾನು ಕೆಳಮಟ್ಟಕ್ಕೆ ನಿಂತು ಅವರಿಗೂ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ. ಹೀಗೆ ರಮೇಶ್ ಕುಮಾರ್ ಹಾಗೂ ಮುನಿಯಪ್ಪ ನಡುವಿನ ಬಣ ಬಡಿದಾಟದಿಂದಲೇ ಕಳೆದ ಬಾರಿ ಕೋಲಾರ ಕಳೆದುಕೊಂಡಿದ್ದ ಕಾಂಗ್ರೆಸ್ ಮತ್ತೆ ಅದೇ ಗಲಾಟೆಗೆ ಇಳಿದಿದೆ. ಸದ್ಯ ಕೋಲಾರ ಟಿಕೆಟ್ ಘೋಷಣೆಗೆ ಬ್ರೇಕ್ ಹಾಕಿರುವ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕು. ಸುನೀಲ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.